ಸ್ವಾಮಿ ಮಾದಿಗ ಅಂತ ಅಖಿಲ ಭಾರತ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಮತ್ತು ಇಲ್ಲಿ ಒಕ್ಕೂಟದಿಂದ ಸೇರಿರ್ತಕ್ಕಂಥ ನಮ್ಮ ಹಿರಿಯರು ಏನಿದಾರಲ್ಲ ಒಕ್ಕೂಟದಿಂದ ಈ ಒಂದು ಒಳ್ಳೆ ಒಂದು ನಿರ್ಣಯಗಳನ್ನು ತಗೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಒಳ ಮೀಸಲಾತಿ ಅನ್ನತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಮತ್ತು ನಾವು ಬಹುದಿನದ ಹೋರಾಟ ಪ್ರಾಣಗಳನ್ನ ಕಳ್ಕೊಂಡು ಕೂಡ ಪ್ರಾಣಕ್ಕೆ ಲೆಕ್ಕಿಲ್ಲ. ಆ ಒಳ ಮೀಸಲಾತಿಯನ್ನ ದಿಕ್ಕು ತಪ್ಪಿಸಿ ಮಾದಿಗರಿಗೆ ಏನು ಸಿಗಬಾರದು ಅನ್ನೋಂಥದ್ದು ಸಂಚು ಮಾಡಿ ಕುತಂತ್ರದಿಂದ ಬೇರೆ ಬೇರೆ ಷಡ್ಯಂತ್ರದಿಂದ ಮಾದಿಗರಿಗೆ ಒಂದು ಉದ್ಯೋಗದಲ್ಲಿ ಧ್ವಂಸ ಮಾಡ್ಬೇಕನ್ನಂಥದ್ದು ಕಾಂಗ್ರೆಸ್ ಉದ್ದೇಶ. ಅದಕ್ಕೆ ನಾನು ಹೇಳ್ತೇನೆ, ಯಾವ ಭಸ್ಮಸೂರ ನಾನು ಅಂತಿದ್ನೋ ಆ ಭಸ್ಮಸೂರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಆದ್ಮಿನ ಅದರಂಗ ಕಾಂಗ್ರೆಸ್ದವರು ಮಾದಿಗರಿಗೆ ತುಳಿಬೇಕನ್ನಂತ ನಾನು ಅನ್ನೋ ಅಹಂಕಾರ ಇಟ್ಕೊಂಡ್ರೆ ನೀವು ಸರ್ವನಾಶ ಆಗತ್ತೆ ಕರೆಕ್ಟ್. ಯಾಕಂದ್ರೆ ಮಾದಿಗರ ಶಾಪ ಒಳ್ಳೇದಲ್ಲ. ಮಾದಿಗರು ಒಂದ್ಸಲ ಮತದ ಬದಲಾವಣೆಗಳನ್ನ ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರು ಮುಂದೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಳ ಮೀಸಲಾತಿ ನಿಮಗೆ ಮಾಡಕ್ಕಾದ್ರೂ ಮಾಡ್ರಿ, ಆದ್ರೆ ಅದನ್ನೆಲ್ಲ ಕೆಡಿಸಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಬೇಡ್ರಿ. ಸಂಪೂರ್ಣ ಒಳ ಮೀಸಲಾತಿ ಯಾವುದು ಮಾಡಿಲ್ಲ, ಅದು ಮಾಡ್ಬೇಕು. ಸಂಪುಟ ಒಳ ಮೀಸಲಾತಿ ಮಾಡ್ಬೇಕು. ಮತ್ತು ಈಗ ಏನು ಸಂಪುಟಗಳಲ್ಲಿ ಒಡೆಯರಿಗೇನೋ 2 ಕೋಟಿ 3 ಕೊಟ್ಟಿದ್ರು, ಆ ತರ ಮಾದಿಗರಿಗೆ ಕೂಡ 3 ಉದ್ಯೋಗಗಳನ್ನ ಸಂಪುಟ ಸಚಿವರನ್ನು ಮಾಡಬೇಕು. ಮತ್ತು ಸಮಾಜ ಕಲ್ಯಾಣ ಹುದ್ದೆ ಕೊಡ್ಬೇಕು ನಮ್ಮ ಸಮಾಜಕ್ಕೆ. ಮತ್ತೆ ಅಲ್ಲಿಂದ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಡಬೇಕು, ಉನ್ನತ ಸ್ಥಾನ ಕೊಡಬೇಕು. ಬರೀ ಬೇಕಾಬಿಟ್ಟಾಗಿ ಯಾವುದೋ ಒಂದು ಅದೇನಂತಾರ ಕುಡಿಯೋದು ಒಂದು ಅಕ್ಕಿ ಅನ್ನಂತ ದಾನ ಮಾಡೋಂಥದ್ದು ಬೇಡ. ಒಳ್ಳೆ ಉದ್ಯೋಗ ಕೊಟ್ರೆ ಆ ಸಮುದಾಯ ಬೆಳೆಸ್ತಕ್ಕಂಥ ಕೆಲಸ ಆಗ್ತದೆ. ಆರ್ಥಿಕವಾಗಿ ಸಮುದಾಯ ಬೆಳೆದ್ರೆ ಮುಂದೆ ಸಮಾಜಕ್ಕೆ ವಿಸ್ತರಣೆ ಆಗ್ತದೆ, ರಾಜಕೀಯ ವಿಸ್ತರಣೆ ಆಗ್ತದೆ. ಕಾಂಗ್ರೆಸ್ ಪಕ್ಷನ ಇಲ್ಲಿವರೆಗೆ ನಂಬಿದೀವಿ, ಇನ್ನೂ ನಂಬುತ್ತೀವಿ. ನೀವೇನಾದ್ರೂ ನಮಗೆ ತುಳಿತಕ್ಕಂಥ ಕೆಲಸ ಮಾಡಿದ್ವಿ, ಒಳ ಮೀಸಲಾತಿ ಒಂದು ಹೊಡಿತಕ್ಕಂಥ ಕೆಲಸ ಮಾದಿಗರಿಗೆ ಏನು ಮೋಸ ಮಾಡಿದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರನ ಸರ್ವನಾಶ ಮಾಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಹಿರಿಯರು ಎನ್ ಮೂರ್ತಿ ಅಣ್ಣವರು, ಶಂಕರಪ್ಪಣ್ಣವರು, ಯಶುಮೂರ್ತಿ ಅವರು ಇನ್ನಿರ್ತಕ್ಕಂಥ ಅಖಂಡ ಎಲ್ಲಾ ರಾಜ್ಯಾಧ್ಯಕ್ಷರು ಸೇರಿ ಒಂದು ಕೈಗೊಂಡಿರ್ತಕ್ಕಂಥ ನಿರ್ಣಯ ಏನಂದ್ರೆ ಮತನ ಯಾವ ರೀತಿ ಹಾಕ್ಬೇಕು, ನಾವು ಯಾವ ರೀತಿ ಮುನ್ನಡಿಬೇಕು, ಇಷ್ಟು ದಿನ ನಾವು ಮಾಡಿರ್ತದಲ್ಲ ಈಗ ಬೇರೆ ಏನೋ ಮಾಡ್ಬೇಕನ್ನಂತದ ಒಂದು ಕರಪತ್ರ ಚಳವಳಿ ರಾಜ್ಯಾದ್ಯಂತ ಹಾಕ್ಬೇಕಾಗ್ತದೆ. ಆ ಕಾರಣಕ್ಕ ಕಾಂಗ್ರೆಸ್ನ ನೀವು ಮಾಡಿಕೊಡ್ಬೇಡ್ರಿ. ಆ ತರ ನೀವು ಅದನ್ನ ಸರಿ ಮಾಡಿ ಮುಂದೆ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕಂತ ನಾನು ಈ ಒಂದು ಪ್ರಕಟಣೆ ಮೂಲಕ ನಾನು ಆಗ್ರಹಿಸ್ತೀನಿ.